ಶಿವಮೊಗ್ಗ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪ್ರಕಾಶ್. ಇದೇ ಡಿಸೆಂಬರ್ 31ನೇ ತಾರೀಕು ನ್ಯೂ ಇಯರ್ಸ್ಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಕಿಮ್ಮನೆ ಲಕ್ಸುರಿ ಲಾನ್ ನಲ್ಲಿ. ಸೊ ತಾವೆಲ್ಲರೂ ಬನ್ನಿ. ನನ್ನೊಂದಿಗೆ ಅನೇಕ ಕಲಾವಿದರು ಇರ್ತಾರೆ. ಅನುರಾಧ ಭಟ್ ಅವರಿದ್ದಾರೆ, ಅರುಣ್ ಸರನ್ ಬ್ಯಾಂಡ್ ಇದ್ದಾರೆ, ಇನ್ನೂ ಅನೇಕ ಮನೋರಂಜನೆಯ ಅಲ್ಲಿ ಕಾರ್ಯಕ್ರಮಗಳಿವೆ. ಅಷ್ಟೇ ಅಲ್ಲದೆ ಅವತ್ತು 1 ಲಕ್ಷ ರೂಪಾಯಿನ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನೀವು ಕೂಡ ಗೆಲ್ಬಹುದು. ಸೊ ಖಂಡಿತ ಬನ್ನಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ. ಹೊಸ ವರ್ಷವನ್ನು ಒಳ್ಳೊಳ್ಳೆ ಒಂದು ವಿಷಯಗಳಿಂದ ಪ್ರಾರಂಭಿಸೋಣ. ಕಿಮ್ಮನೆ ಲಕ್ಸುರಿ ಲಾನಲ್ಲಿ ಇದು ನಡೀತಾ ಇದೆ ಶಿವಮೊಗ್ಗ. ಸೊ ತಪ್ಪದೆ ಬನ್ನಿ. ನಾನು ಸಿಗ್ತೀನಿ ಡಿಸೆಂಬರ್ 31 ರಾತ್ರಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ ಶಿವಮೊಗ್ಗ, ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ಸಾಗರ ಕ್ಷೇತ್ರ ಸಾಂಸ್ಕೃತಿಕ ವಾತಾವರಣದಲ್ಲಿ ಗುರುತಿಸಿಕೊಂಡ ಕ್ಷೇತ್ರ. ನಾನು ಕ್ಷೇತ್ರದ ಶಾಸಕನಾದ ನಂತರ ಸಾಗರ ಕ್ಷೇತ್ರದಲ್ಲಿ 140 ದೇವಸ್ಥಾನಗಳ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. ಸಾಗರ ಕ್ಷೇತ್ರದಲ್ಲಿ ಪವಿತ್ರವಾದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಲು ಒಬ್ಬ ಶಾಸಕನಾಗಿ ಸರ್ಕಾರದ ವತಿಯಿಂದ ಅತಿ ಹೆಚ್ಚು ಹಣವನ್ನು ತಂದುಕೊಡುತ್ತೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸಾಗರದ ಗಾಂಧಿನಗರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಸಾಗರ ಕ್ಷೇತ್ರದ ಜನರು ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ನಂತರ ಅಭಿವೃದ್ಧಿ ಕೆಲಸಗಳನ್ನು ಬಹಳಷ್ಟು ಮಾಡಿದ್ದೇನೆ. ಸಾಗರದ ಮಹಾಗಣಪತಿ ದೇವಸ್ಥಾನವನ್ನು ಕೇರಳದ ಮಾದರಿಯಲ್ಲಿ ಆಕರ್ಷಕವಾದ ದೇವಸ್ಥಾನದ ರೀತಿಯಲ್ಲಿ ಪುನಃ ಕಟ್ಟಲಾಗುವುದು ಮತ್ತು ಸಾಗರದಲ್ಲಿ ಒಂದು ರಂಗಮಂದಿರದ ಅವಶ್ಯಕತೆ ಇದ್ದು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,000 ಜನರು ಕೂರುವಂತಹ ಭವ್ಯವಾದ ರಂಗಮಂದಿರವನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಸಾಗರ ಒಂದು ಪ್ರವಾಸಿಗರ ಕ್ಷೇತ್ರವಾಗಿದ್ದು ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಉತ್ತಮ ಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಜೋಗ ಅಭಿವೃದ್ಧಿಗೆ 130 ಕೋಟಿ ಹಣವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಹೀಗೆ ಹಲವಾರು ರೀತಿಯಲ್ಲಿ ಸಾಗರ ಕ್ಷೇತ್ರ ಅಭಿವೃದ್ಧಿಯ ಕಡೆಗೆ ಸಾಗುತ್ತಿದ್ದು ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸೋಣ. ಸಾಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಕೇರಳದ ನಂತರ ಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಂದು ಕರೆಯುವಂತೆ ದೇವಸ್ಥಾನವನ್ನು ನಿರ್ಮಾಣ ಮಾಡುವಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕರು ಏನೇನ್ ಮಾತಾಡಿದ್ರು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಭವ್ಯವಾದಂತ ಅಯ್ಯಪ್ಪ ಸ್ವಾಮಿ ದೇವಾಲಯ ನವನಿರ್ಮಾಣ ಕಾರ್ಯಕ್ರಮವನ್ನ ಈ ಸಂಸ್ಥೆ ಮತ್ತು ಭಕ್ತಾದಿಗಳು ಹಮ್ಮಿಕೊಂಡಿದೆ. ನಿನ್ನೆ ಕಾರ್ಯಕ್ರಮವನ್ನ ದೀಪೋತ್ಸವ, ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಪೂಜ್ಯ ಗುರುಗಳಾದಂತಹ ಅನಂತಪುರದ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಬಂದು
1,00,000 ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚಿದ್ರು. ಆ ದೀಪ ಹಚ್ಚುವ ಮೂಲಕ ಆ ದೇವಸ್ಥಾನಕ್ಕೆ ನಾವೆಲ್ಲರೂ ಇದೀವಂತ ಅವತ್ತು ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಇಡೀ ಸಮಾಜ ನಾವು ನಿಮ್ಮ ಜೊತೆಗೆ ಇದೀವಂತ ಹೇಳಿ ದೀಪ ಹಚ್ಚಿದ್ದಾರೆ. ಆ ದೀಪದ ಬೆಳಕು ಇಡೀ ಸಾಗರದ ತುಂಬ ಆವರಿಸಿಕೊಂಡಿದೆ, ಪ್ರಜ್ವಲಗೊಂಡಿದೆ. ಬಂಧುಗಳೇ, ಇಷ್ಟೇ, ಸಾಗರ ಕ್ಷೇತ್ರ ಅತ್ಯಂತ ಸಾಂಸ್ಕೃತಿಕ ನಗರ ಮತ್ತು ದೇವಾಲಯಗಳಿಗೆ ಹೆಚ್ಚು ಆಸಕ್ತಿ ಕೊಟ್ಟು ಮಾಡಿರುವಂತಹ ದೇವಸ್ಥಾನಗಳು ಹೆಚ್ಚೆಚ್ಚು ಕಟ್ಟಿರುವುದಿದ್ರೆ ಅದು ಸಾಗರ ಕ್ಷೇತ್ರದಲ್ಲಿ. ನಾನು ಶಾಸಕನಾಗಿ ಬಂದ ಮೇಲೆ 140 ದೇವಸ್ಥಾನಗಳಿಗೆ ಇವತ್ತು ಅಭಿವೃದ್ಧಿ ಹಣವನ್ನು ಕೊಟ್ಟಿದ್ದೀನಿ. 140 ದೇವಸ್ಥಾನಗಳಿಗೆ ಯಾರ್ಯಾರು ನನಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೊಟ್ಟಿದ್ದೀನಿ. ನಾನು ಇವತ್ತು ಅನುದಾನವನ್ನು ನಾನು ಸರ್ಕಾರ ಬಂದ ಮೇಲೆ ಗೋಪಾಲಕೃಷ್ಣ ಬೇಳೂರು ನಾನು ಕೊಟ್ಟಿದ್ದೀನಿ. ಅದು ಒಂದೇ ಅಲ್ಲ ಬಂಧುಗಳೇ, ಬೇರೆ ಬೇರೆ ಸಮಾಜದ ಅಭಿವೃದ್ಧಿಗೆ ಸಭಾಭವನಕ್ಕೆ ದುಡ್ಡು ಕೊಟ್ಟಿದ್ರು ಸಹ ಈಗಾಗಲೇ ನಾನು ಕೊಟ್ಟಿದ್ದೀನಿ. ಹಾಗಾಗಿ ಸರ್ಕಾರ ನಮ್ದಿದ್ರು ಸಹ ನಾನು ಇಲ್ಲಿ ಜವಾಬ್ದಾರಿಯುತ ಒಬ್ಬ ಶಾಸಕರಾಗಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ನಡೆದಿರುವಂತಹ ಪವಿತ್ರವಾದಂತಹ ಅಯ್ಯಪ್ಪ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಧನ ಕೊಡುವ ಮೂಲಕ ಈ ಭವ್ಯವಾದಂತ ಇವತ್ತು ದೇವಸ್ಥಾನವನ್ನ ಇಲ್ಲಿ ಮುಗಿಸಿಕೊಡುವ ಕೆಲಸದಲ್ಲಿ ನಾವೆಲ್ಲರೂ ಪಾತ್ರರಾಗಬೇಕು. ನಾನೊಬ್ಬ ಶಾಸಕನಾಗಿ ನಿಮಗೆ ಹೇಳ್ತಾ ಇದ್ದೇನೆ, ನಿನ್ನೆಲ್ಲೂ ಹೇಳಿದ್ದೇನೆ, ಈ ಒಂದು ದೇವಸ್ಥಾನಕ್ಕೆ ಸರ್ಕಾರದಿಂದ ಎಷ್ಟು ಕೊಡಬೇಕು ಅಷ್ಟು ನಾನು ಕೊಡಿಸೋ ಕೆಲಸವನ್ನು ಖಂಡಿತ ನಾನು ಮಾಡ್ಕೊಳ್ತೇನೆ ನಿಮಗೆ. ಯಾಕಂದ್ರೆ ಇಡೀ ದೇಶದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೇರಳದಲ್ಲಿದೆ. ದೇಶದ ಜನ ಎಲ್ಲರೂ ಇವತ್ತು ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರ ಮಾಡುವಂತ ನೀವು ಕಂಡಿದ್ದೀರಿ. ಲಕ್ಷಾಂತರ ಜನ ಸೇರ್ತಾರೆ. ಇದೇ ಬರುವ 15-14-15 ಲಕ್ಷಾಂತರ ಜನ ಸೇರ್ತಾರೆ. ದೇಶದಲ್ಲಿ ತಿರುಪತಿ ಬಿಟ್ಟರೆ 2ನೇದು ಸಾಯಿಬಾಬಾ ದೇವಸ್ಥಾನ, 3ನೇದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಶದಲ್ಲಿ ಪ್ರಗತಿ ಹೊಂದಿರುವಂತದ್ದು ಮತ್ತೆ ಸುದ್ದಿ ಇರುವಂತ ದೇವಸ್ಥಾನಗಳಲ್ಲಿದೆ. ಇವತ್ತು ಈಗಾಗಲೇ ಹೇಳಿದ್ರು ರಾಘವೇಂದ್ರ ಅವರು ಇವತ್ತು ಅವರ ಕ್ಷೇತ್ರದ MP ಆಗಿ ಅವರ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಸಾಗರ ಕ್ಷೇತ್ರದಲ್ಲೂ ಸಹ ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇವತ್ತಿದೆ. ಯಾವಾಗಲೂ ಗೋಪುರ ಬೀಳೋದು ಇನ್ನೊಂದು ಬೀಳೋದು ಅಪಶಕನ ಆಗಬಾರದು. ಅದಕ್ಕೋಸ್ಕರ ಈ ಸರಿ ಒಂದು ಪ್ಲಾನ್ ಮಾಡಿ ಮೊನ್ನೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ. ಮುಂದಗಡೆ ಸಂಪೂರ್ಣವಾದಂತಹ ಕೇರಳ ಮಾದರಿಯ ಕಲ್ಲಿನಲ್ಲಿ ಮಾಡಿರುವಂತ ಕೆತ್ತನೆಯ ಮಾಡಿರುವಂತ ದೇವಸ್ಥಾನವನ್ನು ಮತ್ತೆ ನಾವು ಮಾಡ್ತಾ ಇದ್ದೀವಿ, ಮುಂದಗಡೆ ಮಾಡಿಕೊಡ್ತಾ ಇದ್ದೀರಿ. ಅಲ್ಲಿ ಒಂದು ಉತ್ತಮವಾದಂತ ಪಾರ್ಕ್ ಅನ್ನು ಮಾಡಿ ಸಾರ್ವಜನಿಕರು ಭಕ್ತಾದಿಗಳು ಬಂದ್ರೆ ಕೂತ್ಕೊಳ್ಳುವಂತ ರೀತಿಯಲ್ಲಿ ಸುಂದರವಾದಂತ ಪಾರ್ಕ್ ಸಹ ವ್ಯವಸ್ಥೆ ಮಾಡಕ್ಕೆ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೀರಿ ಬಂಧುಗಳೇ. ಇದೊಂದೇ ಅಲ್ಲ, ಸಾಗರದಲ್ಲಿ ಸುಮಾರು 11 ಕೋಟಿ ರೂಪಾಯಿ ರಂಗಮಂದಿರಕ್ಕೆ ಮೊನ್ನೆ 4,80,00,000 ಸ್ಯಾಂಕ್ಷನ್ ಮಾಡಿ ಇನ್ನೊಂದು ವಾರದಲ್ಲಿ ಗುದ್ದಿ ಪೂಜೆ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಡ್ತೇವೆ. ಸುಮಾರು 1000 ಸೀಟ್ ಇರುವಂತ ರಂಗಮಂದಿರ, ಇಂಡೋರ್ ರಂಗಮಂದಿರ ಸಾಗರದಲ್ಲಿ ಇರಲಿಲ್ಲ. ಅದನ್ನು ಸಹ ಸಾಗರದಲ್ಲಿ ಮಾಡಿಕೊಡ್ತಿದ್ದೀರಿ. ರಸ್ತೆಗಳಿಗೆ ಯಾವುದೇ ಕೊರತೆ ಇಲ್ಲ. ಸಾಗರದಲ್ಲಿ ಪ್ರವಾಸಿಗರು ಬರೋದ್ರಿಂದ ಖಂಡಿತ ಸಿಗಂದೂರು ಸೇತುವೆಯನ್ನು ಇವತ್ತು MP ಅವರು ಕೊಟ್ಟರು. ಹಸರಬಕ್ಕೆ ಸೇತುವೆ ನಾವು ಕೊಟ್ಟಿದ್ದೀವಿ. ನಾವು ಸದ್ಯದಲ್ಲಿ ಇನ್ನೊಂದು 3-4 ತಿಂಗಳಲ್ಲಿ ಆ ಭಾಗದ ಜನರಿಗೆ, ನಿರಾಶ್ರಿತರಿದ್ದಂತ ಮುಳುಗಡೆ ಪ್ರದೇಶದ ಜನರಿಗೆ ಸುಮಾರು 120 ಕೋಟಿ ರೂಪಾಯಿಯ ರಸ್ತೆ ಇವತ್ತೇನು ಸೇತುವೆಯನ್ನು ಸಹ ಈಗಾಗಲೇ ಹಿಂದೆ ಕಾಗೋಡು ಸಾಹೇಬರು ಕೊಟ್ಟಿದ್ರು. ಈಗ ನಾನು ಬಂದ ಮೇಲೆ ಪೂರ್ತಿ ಮುಕ್ತಾಯ ಮಾಡಿ ಇನ್ನೊಂದು 3 ತಿಂಗಳಲ್ಲಿ ಸಹ ಅದು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ ಬಂಧುಗಳೇ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಜೋಗ ಪ್ರಾಧಿಕಾರಕ್ಕೆ ಘೋಷಣೆ ಮಾಡಿದ್ರು. ಆದ್ರೆ ಹಣವನ್ನು ಬಿಟ್ಟಿರುವುದು 10 ಕೋಟಿ ಮಾತ್ರ. ಆದ್ರೆ 130 ಕೋಟಿ ರೂಪಾಯಿ ಗೋಪಾಲಕೃಷ್ಣ ಬೇಳೂರು ಬಿಡುಗಡೆ ಮಾಡಿರ್ತಾ ಇದ್ದಾರೆ. ಇವತ್ತು ಎಲ್ಲಾ ರೀತಿಯ ಇಡೀ ಸಾಗರಕ್ಕೆ ಬಂದಂತಹ ಯಾವ ಪ್ರವಾಸಿಗರು ನಿರಂತರವಾಗಿ ಜೋಗದಲ್ಲಿ ಬಂದು ನೋಡ್ಕೊಂಡು ಹೋಗುವಂತ ರೀತಿಯನ್ನು ಮಾಡಬೇಕಂತ ಒಂದು ಚಿಂತನೆ ಮಾಡಿದ್ದೀವಿ. ಎಲ್ಲಾ ರೀತಿಯ ರೈನ್ ಡ್ಯಾನ್ಸ್ ಇಂದ ಹಿಡಿದು, ಕಾರಂಜಿಂದ ಹಿಡಿದು, ಮೈಸೂರಲ್ಲಿ ಹಿಡಿದು ಕಾರಂಜಿಂದ ಹಿಡಿದು, ಗ್ಲಾಸ್ ಹೌಸ್ ಇಂದ ಹಿಡಿದು, ಆಮೇಲೆ ಏನು ಬರ್ತಲ್ಲ ರೂಪೇನ ಬರ್ತಲ್ಲ, ಅದು ಸಹ ಸೇರಿ ಎಲ್ಲ ಪ್ರತಿಯೊಂದು ಸಹ ಅಲ್ಲಿ ಇರಬೇಕು. ಇಡೀ ರಾಜ್ಯದ ಜನರು ಜೋಗಕ್ಕೆ ಬಂದು ನೋಡುವಂತ ರೀತಿಯಲ್ಲಿ ಇವತ್ತು ಕ್ಷೇತ್ರದ ಶಾಸಕರಾಗಿ ಮಾಡಿ ತೋರಿಸ್ಕೊಡ್ತೇನೆ ನಾನು ಇವತ್ತು. ಹಾಗಾಗಿ ಬಂದ್ರೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಧಾರ್ಮಿಕ ವಿಚಾರವಾಗಿ ಹೇಳೋದಾದ್ರೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಭಾರತೀಯರು ನಾವೆಲ್ಲರೂ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಎತ್ತಿದ ಕೈ. ಯಾವುದೇ ಸಣ್ಣ ದೇವಸ್ಥಾನ ಮಾಡಿದ್ರು ಸಹ ಆ ದೇವಸ್ಥಾನಕ್ಕೆ ಸಹಕಾರ ಕೊಡುವಂತ ಮನೋಭಾವನ ನಾವು ಇಟ್ಕೊಂಡು ಬಂದಿದ್ದೀವಿ.
ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಕ್ಷೇತ್ರದ ಜನರ ಋಣ ತೀರಿಸುವಂತ ಕೆಲಸವನ್ನು ಬೇಳೂರು ಮಾಡೇ ಮಾಡ್ತಾರೆ ಅನ್ನೋದು ಇವತ್ತು ಭರವಸೆ ಕೊಡ್ತೇನೆ ಬಂಧುಗಳೇ. ಇವತ್ತು ಹಾಗಾಗಿ ಇವತ್ತು ಈ ಸುಂದರವಾದಂತಹ ಭವ್ಯವಾದಂತಹ ಏನು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನವೋದಯಗಳನ್ನ ಮಾಡ್ತಾ ಇದ್ದೀರಿ, ಯಾವಾಗ ಶಂಕುಸ್ಥಾಪನೆ ಮಾಡ್ತೀರಿ ಮಾಡಿ. ನಾನು ಎಷ್ಟು ಕೊಡಬೇಕು ಅತಿ ಹೆಚ್ಚು ಹಣವನ್ನ ಈ ಪವಿತ್ರವಾದ ದೇವಸ್ಥಾನಕ್ಕೆ ನಾನು ಸರ್ಕಾರದಿಂದ ನಾನು ಕೊಡಿಸ್ತೇನೆ ಅಂತ ಮಾತನ್ನು ಭರವಸೆ ಕೊಡುವ ಮೂಲಕ ಎಲ್ಲ ಒಳ್ಳೆಯದಾಗಲಿ, ಬಹಳ ಸುಂದರವಾಗಿದೆ.